ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಂದ್ರೆ ನಿನ್ನೆ ನಡೆದ ಏನು ಕ್ಯಾಬಿನೆಟ್ ಮೀಟಿಂಗ್ ಇತ್ತಲ್ಲ, ಸೊ ಅದರಲ್ಲಿ ಒಳ ಮೀಸಲಾತಿ ಕುರಿತು ಏನು ಡಿಸ್ಕಷನ್ ಆಗಿದೆ ಅಂತ ನೋಡೋಣ. ಓಕೆನಾ? ಮತ್ತೆ ಏನು ನಿರ್ಣಯಗಳನ್ನು ತಗೊಂಡಿದ್ದಾರಂತೆ ನೋಡೋಣ. ಆಲ್ರೆಡಿ ಕೆಲವು ಜನಕ್ಕೆ ಗೊತ್ತಾಗಿದೆ, ಸ್ವಲ್ಪ ಜನಕ್ಕೆ ಇನ್ನೂ ಇದು ಗೊತ್ತಾಗಿಲ್ಲ, ಏನು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನು ಡಿಸಿಷನ್ ತಗೊಂಡಿದ್ದಾರೆ ಅಂತೇಳಿ. ಇದು ಮೇನ್ಲಿ ನೋಡಿ ನಿನ್ನೆ ಯಾವ್ದು ರಿಲೇಟೆಡ್ ಇತ್ತಂತ ನಿಮ್ಗೆ ಆಲ್ರೆಡಿ ಗೊತ್ತಿರಬಹುದು. ಇಂಟರ್ನಲ್ ರಿಸರ್ವೇಶನ್ ಒಳ ಮೀಸಲಾತಿ ಕುರಿತು ನಿನ್ನೆ ಕ್ಯಾಬಿನೆಟ್ ಮೀಟಿಂಗ್ ಇತ್ತು 16ಕ್ಕೆ. ಬಟ್ ನೋಡಿ ಎಲ್ಲರೂ ಇದ್ರ ಸಲುವಾಗಿ ವೇಟ್ ಮಾಡ್ತಿದ್ರು ಏಪ್ರಿಲ್ 16ಗೆ, ಯಾಕಂದ್ರೆ ಆಲ್ರೆಡಿ ಒಂದು 27ಗೆ ಮುಂದೂಡಿದ್ರು. ಸೊ 16ಗೆ ಒಂದು ಏನಾದರೂ ಡಿಸಿಷನ್ ತಗೊಂಡು ಒಳ ಮೀಸಲಾತಿನ ಕ್ಲಿಯರ್ ಮಾಡ್ತಾರಂತೇಳಿ ಎಲ್ಲರೂ ಅನ್ಕೊಂಡಿದ್ರು. ಬಟ್ ಏನ್ ಮಾಡಿದಾರೆ ಅಂದ್ರೆ ನೋಡಿ, ಮೇನ್ಲಿ ಹೇಳ್ಬೇಕಂದ್ರೆ ಒಳ ಮೀಸಲಾತಿ ಕುರಿತು ಏನು ಡಿಸ್ಕಷನ್ ಮಾಡಿಲ್ಲ ನೋಡಿ. ಒಳ ಮೀಸಲಾತಿನ ಈ ತರ ಮಾಡಬೇಕು, ಈ ತರ ಇಂಟರ್ನಲ್ ರಿಸರ್ವೇಶನ್ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತೇಳಿ ಏನು ಡಿಸ್ಕಷನ್ ಆಗಿಲ್ಲ. ಬಟ್ ಏನಾಗಿದೆ ಅಂದ್ರೆ ನೋಡಿ, ಒಳ ಮೀಸಲಾತಿ ಕುರಿತು ಸ್ವಲ್ಪ ಶಿಫಾರಸುಗಳನ್ನು ಮಾಡಕ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಕಮಿಟಿನ ಮಾಡ್ತಾರಂತೆ. ಯಾವುದಂದ್ರೆ ಎಕ್ಸ್ಪರ್ಟ್ ಕಮಿಟಿನ ಮಾಡ್ತಾರಂತೆ ನೋಡಿ. ಇದು ಮುಖ್ಯ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಇರುತ್ತೆ ಎಕ್ಸ್ಪರ್ಟ್ ಕಮಿಟಿ. ಇದನ್ನ ಏನಕ್ಕೆ ಮಾಡಿದಾರೆ ಅಂದ್ರೆ ಏನು ಇಂಟರ್ನಲ್ ರಿಸರ್ವೇಶನ್ ಇದೆಯಲ್ಲ ಅದಕ್ಕೆ ರಿಲೇಟೆಡ್ ಸ್ವಲ್ಪ ರೆಕಮೆಂಡೇಶನ್ ಮಾಡಬೇಕು ಅಂತೇಳಿ ಅದನ್ನ ಮಾಡ್ತಾರಂತ ಹೇಳಿದ್ದಾರೆ. ಸೊ ನೋಡಿ, ಮತ್ತೆ ಇನ್ನೊಂದು ಏನಂದ್ರೆ ಏಪ್ರಿಲ್ 24 ಒಳಗಡೆ ವರದಿನ ರಿಪೋರ್ಟ್ನ ಸಬ್ಮಿಟ್ ಮಾಡಕ್ಕೆ ಫೈನಲ್ ಡೇಟ್ನ ಕೊಟ್ಟಿದ್ದಾರೆ. ಓಕೆನಾ? ಇದೇ ಏಪ್ರಿಲ್ 24ಗೆ ಫೈನಲ್ ರಿಪೋರ್ಟ್ನ ಕೊಡ್ಬೇಕಂತೇಳಿ ಡೇಟ್ನ ಕೊಟ್ಟಿದ್ದಾರೆ. ಈ ಎಕ್ಸ್ಪರ್ಟ್ ಕಮಿಟಿ ಏನು ರೆಕಮೆಂಡ್ ಮಾಡುತ್ತಲ್ಲ, ಸೊ ಅದ್ರ ರಿಲೇಟೆಡ್ ಮತ್ತೆ 24 ಏಪ್ರಿಲ್ಗೆ ಕ್ಯಾಬಿನೆಟ್ ಮೀಟಿಂಗ್ ಇದೆ, ಸ್ಪೆಷಲ್ ಕ್ಯಾಬಿನೆಟ್ ಮೀಟಿಂಗ್ ಅಂತೇಳಿ 24 ಏಪ್ರಿಲ್ಗಿದೆ. ಸೊ ಇದು ಏನು ಇಂಟರ್ನಲ್ ರಿಸರ್ವೇಶನ್ ರಿಲೇಟೆಡ್ ರೆಕಮೆಂಡ್ ಮಾಡಿರ್ತಾರಲ್ಲ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ ನೋಡಿ. ನಿನ್ನೆ 16ಗೆ ಡಿಸ್ಕಷನ್ ಮಾಡ್ಬೋದಿತ್ತು, ಓಕೆನಾ? ಬಟ್ ಯಾವುದೇ ಡಿಸ್ಕಷನ್ ಮಾಡದೇ ಇರೋ ಕಾರಣ ನೋಡಿ ಎಕ್ಸ್ಪರ್ಟ್ ಕಮಿಟಿ ಮಾಡ್ತೀವಿ ಅಂತೇಳಿ ಒಂದು ಸ್ಟೇಟ್ಮೆಂಟ್ನ ಪಾಸ್ ಮಾಡಿದ್ದಾರೆ. ಓಕೆನಾ? ಈ ಡಿಸಿಷನ್ನ ತಗೊಂಡಿದ್ದಾರೆ. ಮತ್ತೆ ನೋಡಿ, ಎಕ್ಸ್ಪರ್ಟ್ ಕಮಿಟಿ ಏನು ರೆಕಮೆಂಡೇಶನ್ ಮಾಡುತ್ತಲ್ಲ, ಎಲ್ಲ ಶಿಫಾರಸುಗಳು ಏನು ಗೋರ್ಮೆಂಟ್ ಒಪ್ಕೋಬೇಕಂತ ಏನಿರಲ್ಲ. ಬಟ್ ನೋಡಿ, ಏನು 50% ಮೇಲೆ ನೇಮಕಾತಿಗಳನ್ನು ಸ್ಟಾರ್ಟ್ ಮಾಡ್ಬೇಕಂತೇಳಿ ಏನು ಡಿಸಿಷನ್ ತಗೊಂಡಿದ್ರಲ್ಲ, ಸೊ ಇವಾಗ ಇಂಟರ್ನಲ್ ರಿಸರ್ವೇಶನ್ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಟಿದ್ರು. ಸೊ 50% ಮಾಡ್ಬೇಕಂದ್ರೆ 15% ಮೇಲೆ ಇಂಟರ್ನಲ್ ರಿಸರ್ವೇಶನ್ ನ ಮಾಡಬೇಕಾಗುತ್ತೆ. ಸೊ ಇದು ಒಂದು ಗೋರ್ಮೆಂಟ್ಗೆ ಚಾಲೆಂಜ್ ಆಗಿರೋದು ಇವಾಗ, ಯಾಕಂದ್ರೆ ಮುಂಚೆ ಮಾಡಿರೋದು 17% ಮೇಲೆ ಮಾಡಿದ್ದಾರೆ. ಸೊ ಇವಾಗ 15% ಮೇಲೆ ಮಾಡ್ಬೇಕಂದ್ರೆ ಮತ್ತೆ 3 ಕೆಟಗರಿ ಮಾಡಿದ್ರಲ್ಲ, ABC ಅಂತೇಳಿ. ಸೊ ಇದರಲ್ಲಿ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕಂತೇಳಿ ಇದನ್ನೆಲ್ಲ ಆಲ್ಮೋಸ್ಟ್ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡ್ ಮಾಡೋ ಚಾನ್ಸಸ್ ಇದೆ. ಯಾಕಂದ್ರೆ ವಿತೌಟ್ ಇಂಟರ್ನಲ್ ರಿಸರ್ವೇಶನ್ ಮಾಡಕ್ಕೆ ಬಿಟ್ಕೊಡಲ್ಲ ಕೆಲವು ಮಿನಿಸ್ಟರ್ಗಳು, ಸಮುದಾಯಗಳು ವಿತೌಟ್ ಇಂಟರ್ನಲ್ ರಿಸರ್ವೇಶನ್ ನೇಮಕಾತಿಗಳು ಮಾಡಕ್ಕೆ ಬಿಟ್ಕೊಡಲ್ಲ. ಸೊ ವಿತ್ ಇಂಟರ್ನಲ್ ರಿಸರ್ವೇಶನ್ ಮಾಡಬೇಕು ಅಂದ್ರೆ ಇವಾಗ 50% ಮೇಲೆ ಮಾಡ್ಬೇಕಂದ್ರೆ ಈ 15% ಒಳಗಡೆನೆ ಇಂಟರ್ನಲ್ ರಿಸರ್ವೇಶನ್ ಕೊಡಬೇಕಾಗುತ್ತೆ. ಸೊ ನೋಡಿ, ಇವಾಗ ಆಲ್ರೆಡಿ ನ್ಯೂಸ್ ಪೇಪರಲ್ಲಿ ಎಲ್ಲ ನ್ಯೂಸ್ ಅಲ್ಲಿ ಬಂದಿದೆ ಏನಂದ್ರೆ ಈ ತರ 3 ಕೆಟಗರಿನ ಡಿವೈಡ್ ಮಾಡಬೇಕು ಅಂತೇಳಿ. ಬಟ್ ಅದೇನ ಯಾವ ತರ ಟೆಕ್ನಿಕಲಿ ಯಾವ ತರ ಡಿವೈಡ್ ಮಾಡಬೇಕು ಅಂತೇಳಿ ಆ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡ್ ಮಾಡುತ್ತೆ. ಮಾತಲ್ಲಿ ಎಲ್ಲ ಈ ತರ ಡಿಸ್ಟ್ರಿಬ್ಯೂಟ್ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತಂತ ಆಗಲ್ಲ. ಅದ್ರ ಸಲುವಾಗಿನೇ ಈ ಎಕ್ಸ್ಪರ್ಟ್ ಕಮಿಟಿ ಮಾಡಿದ್ದಾರೆ. ನಾನು ಮುಂಚೆನೆ ಹೇಳಿದ್ದೆ, ಈ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಏನೂ ಆಗಲ್ಲ, ಇನ್ನೂ 1-2 ಕ್ಯಾಬಿನೆಟ್ ಮೀಟಿಂಗ್ ಆಗೇ ಆಗುತ್ತೆ. ಸೊ ನೋಡಿ, ಇವಾಗ ನೆಕ್ಸ್ಟ್ ಏಪ್ರಿಲ್ 24ಗಿದೆ. ಓಕೆನಾ? ನೋಡಿ ಪಾಸಿಬಲ್ ಹೆಂಗಿದೆ ಅಂದ್ರೆ, ಸೊ ಇಲ್ಲಿ ಏನ್ ರೆಕಮೆಂಡ್ ಮಾಡಿರ್ತಾರಲ್ಲ, ಇಲ್ಲಿ ಡಿಸ್ಕಷನ್ ಆಗುತ್ತೆ. ಇಲ್ಲಿ 2 ತರ ಬಂದೇ ಬರುತ್ತೆ, ಯಾಕಂದ್ರೆ ಬೇರೆ ಬೇರೆ ಕಮ್ಯುನಿಟಿಯವರು ಮಿನಿಸ್ಟರ್ಗಳು ಇದ್ದೇ ಇದ್ದಾರೆ ನೋಡಿ. ಈ ಎಕ್ಸ್ಪರ್ಟ್ ಕಮಿಟಿ ಮಾಡಿರೋದು ಕೆಲ ಮಿನಿಸ್ಟರ್ಗಳಿಗೆ ಓಕೆ ಆಗುತ್ತೆ, ಸ್ವಲ್ಪ ಜನಕ್ಕೆ ಓಕೆ ಆಗಲ್ಲ. ಸೊ ಇದನ್ನೆಲ್ಲ ಕ್ಲಿಯರ್ ಮಾಡಿ. ಬಟ್ ಒಂದ್ ಹೇಳ್ತೀನಿ ನೋಡಿ, ಏಪ್ರಿಲ್ 24ಗೆ ಒಳ ಮೀಸಲಾತಿದ್ ಏನಾದರೂ ಫೈನಲೈಸ್ ಆದ್ರೆ ಮೇ ಜೂನ್ ಅಲ್ಲಿ ನೋಟಿಫಿಕೇಶನ್ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ಬಟ್ ಇಲ್ಲ, ಮತ್ತೆ ಒಂದು ಕ್ಯಾಬಿನೆಟ್ ಮೀಟಿಂಗು ನೋಡಿ, ಆಲ್ಮೋಸ್ಟ್ ಮೇ ತನಕನೂ ಯಾವುದೇ ನೋಟಿಫಿಕೇಶನ್ಗಳು ಆಗಲ್ಲ, ಯಾಕಂದ್ರೆ ಮೇವರೆಗೂ ಇವು ಬೇರೆ ರಾಜ್ಯದ್ದು ಎಲೆಕ್ಷನ್ ಇದೆ. ಬಟ್ ನೋಡಿ, ಇದೇ ರೀತಿ ಮತ್ತೆ ಎಕ್ಸ್ಪರ್ಟ್ ಕಮಿಟಿ ಏನು ರೆಕಮೆಂಡ್ ಮಾಡುತ್ತೆ, ಇವೆಲ್ಲ ರೆಕಮೆಂಡೇಶನ್ ಏನು ಶಿಫಾರಸುಗಳಿರುತ್ತಲ್ಲ, ಸೊ ಅದಕ್ಕೆಲ್ಲ ಮತ್ತೆ ಏನೇನು ಅಪೋಸ್ ಬರುತ್ತೆ, ಇದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟ್ ಏನು ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ ತಗೋತಾರಂತೇಳಿ ನೋಡಬೇಕಾಗಿದೆ. ಇದೇ ರೀತಿ ಮುಂದಕ್ಕೆ ಹಾಕೊಂಡು ಹೋದರೆ ಇನ್ನೂ ತುಂಬ ಲೇಟ್ ಆಗ್ಬೋದು. ಇನ್ ಕೇಸ್ ಎಲ್ಲ ಫೈನಲೈಸ್ ಆದರೆ ನೇಮಕಾತಿಗಳು 2-3 ತಿಂಗಳಲ್ಲಿ ಸ್ಟಾರ್ಟ್ ಆಗ್ಬೋದು. ಬಟ್ ಮೇಲ್ನೋಟಕ್ಕೆ ಯಾವ ಥರ ಅನಿಸ್ತಿದೆ ಅಂದರೆ ಗೋರ್ಮೆಂಟ್ ಅವರು ಎಲ್ಲ ಕೆಲಸ ಮಾಡ್ತಿದಾರಂತ ಅನಿಸ್ತಿದೆ. ಓಕೆನಾ? ಇದನ್ನೆಲ್ಲ ನೋಡಿದ್ರೆ ಒಂದು ಕಮಿಟಿ ರಚನೆ ಮಾಡ್ತಿದ್ದಾರೆ. ಈ ಕಡೆ ಒಂದೊಂದು KS ಹೊಸ ನೋಟಿಫಿಕೇಶನ್ದು ಸಿದ್ಧತೆ ನಡೆದಿದೆ ಅಂತೇಳಿ ಅದ್ರದ್ದು ಒಂದು ಅಪ್ಡೇಟ್ ಮಾಡಿದ್ದಾರೆ. ಮತ್ತು VAOದು ಅಪ್ಡೇಟ್ ಮಾಡಿದ್ದಾರೆ. ಓಕೆನಾ? ಅದ್ರ ಜೊತೆಗೆ PCದು ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಲೆಕ್ಚರ್ಸ್ದು ಆ ನೋಟಿಫಿಕೇಶನ್ದು ಅಪ್ಡೇಟ್ ಮಾಡಿದ್ದಾರೆ. ಅದರ ಜೊತೆಗೆ ನೋಡಿ AO ಮತ್ತು AOನ
KPSC ಇಂದ KEಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಇದನ್ನೆಲ್ಲ ನೋಡಿದ್ರೆ ಒಂದು ಕಡೆ ನೇಮಕಾತಿನ ಮಾಡ್ತಾರಂತ ಅನಿಸುತ್ತೆ, ಬಟ್ ಅಫಿಷಿಯಲ್ ಆಗಿ ಯಾವುದೇ ನೇಮಕಾತಿಗಳನ್ನು ಮಾಡೋಕ್ಕೆ ಗೋರ್ಮೆಂಟು ರೆಡಿ ಆಗ್ತಿಲ್ಲ. ಮತ್ತೆ ಒಂದು ಸೈಡ್ ನೋಡಿ, ಪ್ರತಿಭಟನೆಗಳಿಗೆ ಅವಕಾಶ ಕೊಡ್ತಿಲ್ಲ. ಓಕೆನಾ, ಪ್ರತಿಭಟನೆಗಳಿಗೆ ಅವಕಾಶ ಕೊಡ್ತಿಲ್ಲ. 1 ವರ್ಷ ಯಾವುದೇ ಪ್ರತಿಭಟನೆ ಮಾಡಬಾರ್ದು ಅಂತೇಳಿ ಗೋರ್ಮೆಂಟು ಆದೇಶ ಮಾಡಿದೆ. ಸೊ ಇದನ್ನೆಲ್ಲ ನೋಡಿದ್ರೆ ನೇಮಕಾತಿಗಳನ್ನು ಮಾಡಲ್ಲ ಅಂತ ಅನಿಸುತ್ತೆ. ಬಟ್ ಒಂದು ಸೈಡ್ ನೋಡಿದ್ರೆ ನೇಮಕಾತಿಗಳನ್ನು ಮಾಡೋಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸ್ತಾ ಇದೆ ಅಂತ ಅನಿಸುತ್ತೆ. ಇದರಲ್ಲಿ ಇಂಟರ್ನಲ್ ರಿಸರ್ವೇಷನು ಮತ್ತು 56% ರಿಸರ್ವೇಷನು ಅವು ಕಂಟಿನ್ಯೂ ಹಾಕೊಂಡು ಬರ್ತಿದೆ. 3-4 ತಿಂಗಳಿಂದ ಕಂಟಿನ್ಯೂ ಆಗ್ತಿದೆ. ಬಟ್ ನೋಡೋಣ ಏಪ್ರಿಲ್ 24ಗೆ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನು ಡಿಸಿಷನ್ ತಗೋತಾರೆ ಅಂತೇಳಿ. ಸೊ ಯಾಕಂದರೆ ಅಲ್ಲಿ ಒಂದು ಕಮಿಟಿ ರೆಕಮೆಂಡ್ ಮಾಡಿರುತ್ತಲ್ಲ, ಸೊ ಅದ್ರ ಬೇಸಸ್ ಮೇಲೆ ಒಂದು ಚಾನ್ಸಸ್ ಇದೆ, ಒಂದು ಪಾಸಿಟಿವ್ ಆಗಿ ಬರ್ಬೋದು ಅಂತೇಳಿ. ಯಾಕಂದರೆ ಇವರೇ ಡಿಸ್ಕಷನ್ ಮಾಡಿದ್ರೆ ಕೆಲ ಮಿನಿಸ್ಟರ್ಗಳು ಎಲ್ಲ ಅಪೋಸ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ಎಕ್ಸ್ಪರ್ಟ್ ಕಮಿಟಿ ರೆಕಮೆಂಡ್ ಮಾಡಿರೋದ್ರಿಂದ ಸೊ ಇದು ಈಕ್ವಲಿ ಮಾಡಿರ್ತಂತ ಅನ್ಕೋಬಹುದು. ಸೊ ಇದನ್ನೆಲ್ಲ ಒಪ್ಕೊಂಡು ಫೈನಲೈಸ್ ಆದರೆ ನೇಮಕಾತಿಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಸದ್ಯದಲ್ಲಿ. ಸೊ ನೋಡಿ, ನಿನ್ನೆ ಇಷ್ಟು ಆಗಿದೆ. ಏನಂದರೆ ಎಕ್ಸ್ಪರ್ಟ್ ಕಮಿಟಿನೇ ಮಾಡ್ತೀವಿ ಅಂತೇಳಿ ಇದು ಒಂದೇ ಹೇಳಿರೋದು. ಇದನ್ನು ಬಿಟ್ಟರೆ ಮತ್ತೆ ಏಪ್ರಿಲ್ 24ಗೆ ಲಾಸ್ಟ್ ಡೇಟ್ನ ಕೊಟ್ಟಿದ್ದಾರೆ. ಏಪ್ರಿಲ್ 24ಗೆ ಮತ್ತು ವಿಶೇಷ ಕ್ಯಾಬಿನೆಟ್ ಮೀಟಿಂಗ್ ಅಂತೇಳಿ ಇಷ್ಟು ಮಾಡಿರೋದು. ಸೊ ನೋಡಿ, ಯಾರು ಪ್ರಿಪೇರ್ ಆಗ್ತಿದ್ದೀರಲ್ಲ VO, PC, SD, FDAಗೆ, AEJಗೆ ಕಂಟಿನ್ಯೂ ಪ್ರಿಪ್ರೇಷನ್ನ ಮಾಡಿ, ಮತ್ತು ಲೆಕ್ಚರ್ಸ್ ರಿಕ್ರೂಟ್ಮೆಂಟ್ದು ಕಂಟಿನ್ಯೂ ಸ್ಟಡಿ ಮಾಡ್ತಾ ಇರಿ. ಯಾಕಂದರೆ ಯಾವಾಗ ನೋಟಿಫಿಕೇಷನ್ ಆಗುತ್ತಂತ ಗೊತ್ತಿರಲ್ಲ. ಸೊ ಸಡನ್ನಾಗಿ ನೋಟಿಫಿಕೇಷನ್ಗಳಾದರೆ ಟೈಮ್ ಸಿಗಲ್ಲ ಓದೋಕ್ಕೆ. ಸೊ ನನ್ನ ಕಡೆಯಿಂದ ಏನು ಹೇಳ್ತೀನಿ ಅಂದರೆ ಕಂಟಿನ್ಯೂ ಸ್ಟಡಿ ಮಾಡ್ತಾ ಇರಿ. ಯಾಕಂದರೆ ಕೆಲವು ಜನ ಇದಕ್ಕೆ ಕಮೆಂಟ್ನ ಮಾಡ್ಬೋದು, ಯಾವುದೇ ನೋಟಿಫಿಕೇಷನ್ ಇಲ್ಲಾಂದರೆ ಹೆಂಗೆ ಓದೋಕ್ಕಾಗುತ್ತೆ ಅಂತ ಎಲ್ಲ ಕಮೆಂಟ್ನ ಮಾಡ್ತಿರ್ತೀರ. ಬಟ್ ಅದನ್ನೆಲ್ಲ ಮೀರಿನೂ ನಾವು ಸ್ಟಡಿ ಮಾಡಲೇಬೇಕಾಗುತ್ತೆ, ಅಂದರೆ ಮಾತ್ರ ಎಕ್ಸಾಮ್ಸ್ನ ಕ್ಲಿಯರ್ ಮಾಡೋಕ್ಕಾಗೋದು. ನೋಡಿರ್ಬೋದು ನೀವು, ಇವಾಗ ಹೆವಿ ಕಾಂಪಿಟೇಷನ್ ಇದೆ. ಯಾಕಂದರೆ ಪ್ರೈವೇಟ್ ಜಾಬ್ IT ಎಲ್ಲ ಬಿಟ್ಟು ಕಾಂಪಿಟೇಟಿವ್ಗೆ ಗೋರ್ಮೆಂಟ್ ಎಕ್ಸಾಮ್ಸ್ಗೆ ಓದೋಕ್ಕೆ ತುಂಬ ಜನ ಬರ್ತಿದ್ದಾರೆ. ಸೊ ಕಾಂಪಿಟೇಷನ್ ಜಾಸ್ತಿ ಇದೆ, ಕಂಟಿನ್ಯೂ ಸ್ಟಡಿ ಮಾಡಿ. ಓಕೆನಾ, ಏಪ್ರಿಲ್ 24ವರೆಗೂ ವೇಟ್ ಮಾಡಿ, ನೋಡೋಣ ಅವತ್ತು ಏನು ಡಿಸಿಷನ್ ಬರುತ್ತೆ ಅಂತೇಳಿ. ಓಕೆನಾ, ಥ್ಯಾಂಕ್ ಯು ಫ್ರೆಂಡ್ಸ್.